ಪ್ರತಿಯೊಬ್ಬರಿಗೂ ಬುದ್ಧಿ ಇರುತ್ತೆ. ಅದೇ ಶ್ರೇಷ್ಠವಾದದ್ದು. ಅವರವರಲ್ಲಿ ಏನು ಬುದ್ಧಿ ಇದೆಯೋ ಅದೇ ಶ್ರೇಷ್ಠವಾದದ್ದು. ಎಲ್ಲರಿಗೂ ತಮ್ಮ ಬುದ್ಧಿಯಲ್ಲೇ ಖುಷಿ ಸಿಗತ್ತೆ. ತಮಗೆಷ್ಟು ಬುದ್ಧಿ ಇದೆಯೋ ಅದರಲ್ಲಿ ಸಂತೋಷ ಪಡ್ತಾರೆ ಅವರು. ಅಂದರೆ ನಾನು ಬುದ್ಧಿವಂತ ಅಂತ ಅದು ಇನ್ನೂ ಸ್ಪಷ್ಟವಾಗಿ ಹೇಳ್ತಾನೆ. ಪ್ರತಿಯೊಬ್ಬನಿಗೂ ಎಲ್ಲರಿಗಿಂತ ನಾನೇ ಬುದ್ಧಿವಂತ ಅಂತಿರತ್ತೆ ಲೋಕದಲ್ಲಿ ಅಂತ. ಎಂಥ ಮಾತು ಹೇಳ್ಬಿಟ್ಟಿದ ನೋಡಿ, ಎಂಥ ಪ್ರಸಂಗದಲ್ಲಿ ಎಂಥ ಒಳ್ಳೆ ಮಾತು. ಅಶ್ವತ್ಥಾಮ ಯಾವ್ಯಾವಾಗ ಮಾತಾಡಿದಾನೋ ಎಲ್ಲ ತುಂಬ ಚೆನ್ನಾಗಿರೋ ಮಾತುಗಳೇ. ಎಲ್ಲೊಂದು ಕಡೆ ಓದಿದ್ದು ದೇವತೆಗಳು ಎಲ್ಲಿ ಹೋಗಕ್ಕೆ ಭಯ ಪಡ್ತಾರೋ ಮೂರ್ಖರಲ್ಲಿ ಹೋಗ್ತಾರೆ ಅಂತ ಹೇಳಿದೆ. ಯಾಕಂದ್ರೆ ಮೂರ್ಖರಿಗೆ ಭಯ ಅನ್ನೋದು ಇರೋದೇ ಇಲ್ಲ. ಈ ನಮ್ಮಲ್ಲಿ ಈ ಮೂರ್ಖ ಅಂದ್ರೆ ಪೆದ್ದ ಅಲ್ಲ. ಈ ಮೂರ್ಖ ಬೇರೆ, ಪೆದ್ದ ಬೇರೆ. ಪೆದ್ದನಿಗೆ ಏನು ಮಾಡೋಕ್ಕೂ ಗೊತ್ತಾಗಲ್ಲ. ಮೂರ್ಖ ಬುದ್ಧಿವಂತ ಇರ್ತಾನೆ, ಆದರೆ ಅವಿವೇಕಿಯಾಗಿರ್ತಾನೆ. ತುಂಬ ಅಪಾಯ ಈ ಮೂರ್ಖ. ನಾನು ಹುಟ್ಟಿದ್ದು ಬ್ರಾಹ್ಮಣನಾಗಿ, ನಾನು ಆಚಾರ್ಯ ವೃತ್ತಿ ಮಾಡಬೇಕಾಗಿತ್ತು. ಆಚಾರ್ಯ ವೃತ್ತಿ ಅಂದರೆ ಧನುರ್ವಿದ್ಯೆಯನ್ನು ನಾನು ಕಲಿಸಬೇಕಾಗಿತ್ತು ಅಷ್ಟೇ. ನನ್ನ ದಡ್ಡತನ, ನಾನು ಕ್ಷತ್ರವೃತ್ತಿಗೆ ಬಂದುಬಿಟ್ಟೆ ಅಂತ. ಈಗ ನಾನು ಕ್ಷತ್ರ ಧರ್ಮದಲ್ಲಿದ್ದೀನಿ. ಈಗ ಇದಕ್ಕೆ ಬಂದ ಮೇಲೆ ನಾನೀಗ ಬ್ರಾಹ್ಮಣ್ಯದ ತರಹದಲ್ಲಿ ವರ್ತಿಸ್ತೀನಿ ಅಂತ ಹೇಳೋಕೆ ನನಗೆ ಅವಕಾಶ ಇಲ್ಲ. ಒಬ್ಬ ಕ್ಷತ್ರಿಯ ಹೇಗೆ ನಡೆದುಕೊಳ್ತಾನೋ ಹಾಗೆ ನಡ್ಕೋಬೇಕು ನಾನು. ಮಲಗಿರುವವರ ಶಿಬಿರಕ್ಕೆ ನುಗ್ಗಿ ನಾನು ಸಂಪೂರ್ಣವಾಗಿ ನಾಶ ಮಾಡ್ತೀನಿ. ನನ್ನ ಪರಾಕ್ರಮವನ್ನು ಇವತ್ತು ತೋರಿಸಿ ಅವರೆಲ್ಲರನ್ನು ಸಂಹರಿಸ್ತೀನಿ ಅಂತ. ಒಂದು ಕೊಠಡಿಗೆ, ಒಂದು ಕೋಣೆಗೆ ಬೆಂಕಿ ಬಿದ್ದಂತೆ ಮಾಡಿಬಿಡ್ತೀನಿ ಇವತ್ತು ಅಂತ. ಒಬ್ಬೊಬ್ಬರನ್ನು ಹುಡುಕಿ ಕೊಂದು ಪಾಂಚಾಲರನ್ನು ಪಿತೃಋಣವನ್ನು ತೀರಿಸಿಕೊಳ್ತೀನಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ಹೇಳೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಸಹೃದಯಿ ಪ್ರೇಕ್ಷಕರಲ್ಲಿ ಒಂದು ವಿನಂತಿ, ಒಂದು ಅರಿಕೆ. ಅಂದರೆ ಏನಂದರೆ, ನಾವು ಇದೇ ಮೊದಲ ಬಾರಿಗೆ ಗೌರಿ ಶಕ್ಕಿ ಸ್ಟುಡಿಯೋದಿಂದ ಶಿ ಪವರ್ ಅವಾರ್ಡ್ಸ್ ಮತ್ತು ಬಿಸ್ನೆಸ್ ಕಾನ್ಕ್ಲೇವ್ ಮಾಡ್ತಾಯಿದ್ದೀವಿ. ಮಹಿಳೆಯರಿಗೆ ಉದ್ಯಮಶೀಲತೆ ಬಗ್ಗೆ, ಅಂದರೆ ಅವರು ತಮ್ಮ ಸ್ವಂತ ಉದ್ಯಮನ ಶುರು ಮಾಡೋಕ್ಕೆ ಏನೆಲ್ಲ ಪರಿಕರಗಳು ಬೇಕಾಗುತ್ತೋ ಅದನ್ನು ತಿಳಿಸೋಕೆ ಒಂದು ಅರ್ಧ ದಿನದ ಈವೆಂಟ್ ಮಾಡ್ತಾಯಿದ್ದೀವಿ ಮೇ 10ನೇ ತಾರೀಕಿಗೆ. ಜೊತೆಗೆ ಒಂದು ಅವಾರ್ಡ್ ಫಂಕ್ಷನ್ ಕೂಡ ಮಾಡ್ತಾಯಿದ್ದೀವಿ. ಎಲ್ಲ ಡೀಟೇಲ್ಸ್ ಪುನೀತ್ ಅವರು ಡಿಸ್ಕ್ರಿಪ್ಷನ್ ಹಾಕಿರ್ತಾರೆ. ಈ ಈವೆಂಟ್ಗೆ ನೀವೆಲ್ಲ ಬನ್ನಿ, ವಿಶೇಷವಾಗಿ ಹೆಣ್ಮಕ್ಳು ಬನ್ನಿ ಮತ್ತು ನಿಮ್ಮ ಸುತ್ತಮುತ್ತ ಇರುವಂಥ ಸಾಧಕಿಯನ್ನು ನಾಮಿನೇಟ್ ಮಾಡಿ. ಸೊ ಅಷ್ಟು ಹೇಳ್ತಾ ವಾಪಸ್ ನಮ್ಮ ಮಹಾಭಾರತಕ್ಕೆ ಬರೋದಾದರೆ, ಯುದ್ಧೋತ್ತರ ಪರ್ವದಲ್ಲಿದ್ದೀವಿ ಮತ್ತು ಯುದ್ಧೋತ್ತರ ಪರ್ವದ ಅತ್ಯಂತ ಪ್ರಮುಖ ಒಂದು ಪ್ರಸಂಗ ಅದು ಅಶ್ವತ್ಥಾಮನ ಪ್ರಸಂಗ. ಅದಕ್ಕೆ ಮುನ್ನುಡಿಯಾಗಿ ಒಂದಷ್ಟು ಘಟನಾವಳಿಗಳು ಮತ್ತು ಮಾತುಕತೆಗಳು ಏನು ನಡೀತದೆ ಅದರ ಬಗ್ಗೆ ಮಾತಾಡ್ತಾ ಇದ್ವಿ. ಅಶ್ವತ್ಥಾಮ ಒಂದು ಪ್ರಸಂಗವನ್ನು ನೋಡೋದು, ಗಿಡದ ಮೇಲೆ, ಮರದ ಮೇಲೆ ನಡೆಯುವಂಥ ಒಂದು ಘಟನೆಯನ್ನು ನೋಡೋದು ಮತ್ತು ಅದನ್ನು ಪ್ರೇರಿತನಾಗೋದು. ಅದಾದ ನಂತರ ಕೃಪರು ಅದ್ರ ಬಗ್ಗೆ ಮಾತಾಡಿದ್ದನ್ನು ಕೇಳಿದ್ವಿ. ಈಗ ಮುಂದೆ ಸರ್ ಹೇಳಿದ್ರು. ಕೃಪರ ಮಾತು ಅಶ್ವತ್ಥಾಮನಿಗೆ ಒಪ್ಪಿಗೆ ಆಗಲಿಲ್ಲ ಅಂದರೆ ಅವರು ಹೇಳಿದ್ದು ಇಂಥ ಸಂದರ್ಭದಲ್ಲಿ ನಿರ್ಣಯ ತೆಗೆದುಕೊಳ್ಬಾರದು, ಕೇಳಬೇಕು ಬೇರೆಯವ್ರನ್ನ ಅಂತ ಅನ್ನೋದಿದೆಯಲ್ಲ. ಅವನು ಅಷ್ಟೆಲ್ಲ ಸಹನೆಯಲ್ಲಿರಲಿಲ್ಲ. ದಹ್ಯಮಾನಸ್ತು ಶೋಕೇನ ಪ್ರದೀಪ್ತೇನ ಅಗ್ನಿನ ಯಥ ಅಂತ ಹೇಳ್ತಾರೆ ವ್ಯಾಸರು. ಅವನ ಮನಸ್ಸು ಹೇಗಿತ್ತು ಅಂದರೆ, ಅವನ ದುಃಖದಲ್ಲಿ ಅವನು ಸುಡ್ತಾ ಇದ್ದ ಅಂತ, ಅಂದರೆ ಬೆಂಕಿ ಹಚ್ಚಿದಾಗಿತ್ತು ಅವನಿಗೆ ಅಂತ. ಹಾಗಾಗಿ ಅದೇ ಸಿಟ್ಟಿನ ಉರಿಯಲ್ಲಿ ಕ್ರೂರಂ ಮನಸ್ತತಃ ಕೃತ್ವ ಅಂತ, ಕ್ರೂರವಾದ ಮನಸ್ಸು ಮಾಡ್ದ ಅಂತ, ಕ್ರೂರವಾದ ನಿರ್ಣಯ ಮಾಡ್ದ ಅಂತ ಮಾಡಿ ಅವರಿಬ್ಬರಿಗೆ ಹೇಳ್ತಾನೆ. ಕೃಪರು ಹೇಳಿದ್ರಲ್ಲ ಬೇರೆಯವ್ರನ್ನ ಕೇಳಬೇಕು ಅನ್ನೋದು ಅದನ್ನೇ ಖಂಡಿಸ್ತಾನೆ ಅವನು. ಪುರುಷೇ ಬುದ್ಧಿ ಸಾಸಾ ಭವತಿ ಶೋಭನ. ಪ್ರತಿಯೊಬ್ಬರಿಗೂ ಬುದ್ಧಿ ಇರುತ್ತೆ. ಅದೇ ಶ್ರೇಷ್ಠವಾದದ್ದು. ಅವರವರಲ್ಲಿ ಏನು ಬುದ್ಧಿ ಇದೆಯೋ ಅದೇ ಶ್ರೇಷ್ಠವಾದದ್ದು. ತುಷ್ಯಂತಿ ಚ ಪೃಥಕ್ ಸರ್ವೇ ಪ್ರಜ್ಞೆಯ ತೇ ಸ್ವಯ. ಎಲ್ಲರಿಗೂ ತಮ್ಮ ಬುದ್ಧಿಯಲ್ಲೇ ಖುಷಿ ಸಿಗತ್ತೆ. ತಮಗೆಷ್ಟು ಬುದ್ಧಿ ಇದೆಯೋ ಅದರಲ್ಲಿ ಸಂತೋಷ ಪಡ್ತಾರೆ ಅವರು. ಅಂದರೆ ನಾನು ಬುದ್ಧಿವಂತ ಅಂತ ಅದು ಇನ್ನೂ ಸ್ಪಷ್ಟವಾಗಿ ಹೇಳ್ತಾನೆ. ಸರ್ವೋಹಿ ಮನ್ಯತೆ ಲೋಕಃ ಆತ್ಮಾನಂ ಬುದ್ಧಿಮತ್ತರಂ. ಪ್ರತಿಯೊಬ್ಬನಿಗೂ ಎಲ್ಲರಿಗಿಂತ ನಾನೇ ಬುದ್ಧಿವಂತ ಅಂತಿರತ್ತೆ ಲೋಕದಲ್ಲಿ ಅಂತ. ಎಂಥ ಮಾತು ಹೇಳ್ಬಿಟ್ಟಿದ ನೋಡಿ, ಎಂಥ ಪ್ರಸಂಗದಲ್ಲಿ ಎಂಥ ಒಳ್ಳೆ ಮಾತು. ಅಶ್ವತ್ಥಾಮ ಯಾವ್ಯಾವಾಗ ಮಾತಾಡಿದಾನೋ ಎಲ್ಲ ತುಂಬ ಚೆನ್ನಾಗಿರೋ ಮಾತುಗಳೇ. ನಾವು ತುಂಬ ಸಲ ನೋಡಿದ್ವಲ್ಲ, ಅವ್ನು ತುಂಬ ಅಂದರೆ ಅಧ್ಯಯನ ಸಂಪನ್ನ ಜ್ಞಾನಿ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಪ್ರಾಕ್ಟಿಕಲ್ ಅದು ಆ್ಯಕ್ಚುಲಿ, ಅಂದರೆ ನಿಜ. ಹೌದೌದು. ತುಂಬ ಜನರು ಎಲ್ರಿಗೂ ಅನಿಸಿರುತ್ತೆ ನಾವೇ ಬುದ್ಧಿವಂತರು. ಅಲ್ಲ, ನನಗೆ ನಿರ್ಣಯ ತಗೊಳಕ್ಕೆ ಬರುತ್ತೆ, ಅದು ಇನ್ನೊಬ್ರೇನು ಕೇಳೋದು ಅನ್ನೋದು ಪ್ರತಿಯೊಬ್ಬನಿಗೂ ಇರುತ್ತೆ. ಎಲ್ಲೊಂದು ಕಡೆ ಓದಿದ್ದು
ದೇವತೆಗಳು ಎಲ್ಲಿ ಹೋಗಕ್ಕೆ ಭಯ ಪಡ್ತಾರೋ ಮೂರ್ಖರಲ್ಲಿ ಹೋಗ್ತಾರೆ ಅಂತ ಹೇಳಿದೆ. ಯಾಕಂದ್ರೆ ಮೂರ್ಖರಿಗೆ ಭಯ ಅನ್ನೋದು ಇರೋದೇ ಇಲ್ಲ. ಆಮೇಲೆ ಅವ್ರಿಗೆ ಆತ್ಮವಿಶ್ವಾಸದ ಕೊರತೆನೇ ಇರೋದಿಲ್ಲ. ದೇವತೆಗಳಿಗೂ ಆತ್ಮವಿಶ್ವಾಸ ಒಂದು ಸ್ವಲ್ಪ ಯೋಚನೆ ಮಾಡ್ತಾರೆ. ಹನುಮಂತನಿಗೆ ಆತ್ಮವಿಶ್ವಾಸದ ಕೊರತೆ ಆಯಿತು, ರಾಮನಿಗೂ ಆಗಿರುತ್ತೆ, ಆದ್ರೆ ಮೂರ್ಖರಿಗೆ ಆಗಿರಲ್ಲ. ಅವ್ರು ಎಲ್ಲಿ ಬೇಕಾದ್ರೂ ಹೋಗ್ತಾರೆ. ಮತ್ತೆ ಅದಕ್ಕಾಗಿ ಅವ್ರು ಏನ್ ಬೇಕಿದ್ರು ಮಾಡ್ತಾರೆ. ಟ್ರಂಪ್ಗಿಂತ ದೊಡ್ಡ ಉದಾಹರಣೆ ಬೇಡ, ಟ್ರಂಪ್ಗಿಂತ ಉದಾಹರಣೆ ಬೇಡ. ಬಟ್ ಟ್ರಂಪ್ ನಂತರ ಬಹಳ ಡೇಂಜರ್. ಯಾಕೆಂದ್ರೆ ಅವ್ರು ಮಾಡುವಂತ ತಪ್ಪುಗಳಿಂದ ಬೇರೆಯವರು ಕೂಡ ಅನುಭವಿಸ್ತಾರೆ. ಅಂದ್ರೆ ಆ ಸ್ಥಾನಕ್ಕೆ ಹೋಗ್ಬಿಟ್ರೆ ಕಷ್ಟ ಅಂತ. ಈಗ ಅವನಷ್ಟು ಬದುಕೊಂಡ್ರೆ ಅವನ ಲೈಫಿಗೆ ಏನೋ ಸಮಸ್ಯೆ ಮಾಡ್ಕೋತಿದ್ದ, ಈಗ ಅದು ದೊಡ್ಡದಾಗ್ಬಿಡುತ್ತೆ ನಮ್ಮೆಲ್ಲರ ಲೈಫಿಗೂ. ಈ ನಮ್ಮಲ್ಲಿ ಈ ಮೂರ್ಖ ಅಂದ್ರೆ ಪೆದ್ದ ಅಲ್ಲ, ಈ ಮೂರ್ಖ ಬೇರೆ ಪೆದ್ದ ಬೇರೆ. ಪೆದ್ದನಿಗೆ ಏನ್ ಮಾಡೋಕ್ಕೂ ಗೊತ್ತಾಗಲ್ಲ. ಮೂರ್ಖ ಬುದ್ಧಿವಂತ ಇರ್ತಾನೆ, ಆದ್ರೆ ಅವಿವೇಕಿಯಾಗಿರ್ತಾನೆ. ತುಂಬಾ ಅಪಾಯ ಈ ಮೂರ್ಖರಿಂದ. ಪೆದ್ದರು ಆಕ್ಚುಲಿ ಅವ್ರು ಏನು ಮಾಡಲ್ಲ, ಅವರಿಂದ ಯಾರಿಗೂ ಸಮಸ್ಯೆ ಆಗಲ್ಲ. ಅವ್ರಿಗೆ ಬೇರೆಯವ್ರು ಕೇಳ್ತಾರೆ, ಅವ್ರಿಗೆ ಬೇರೆಯವ್ರು ಹೇಳಿದಷ್ಟೇ ಮಾಡ್ತಾರೆ, ಅಷ್ಟೇ ಮಾಡ್ತಾರೆ. ಹೌದೌದು, ಇವರೇ ಕಷ್ಟ. ಇವ್ರ ಬುದ್ಧಿ ಶಾರ್ಪ್ ಇರತ್ತೆ, ಎಲ್ಲರಿಗಿಂತ ಜಾಸ್ತಿ ಬುದ್ಧಿ ಇರತ್ತೆ. ಅಥವಾ ಹಂಗ ಅನ್ಕೊಂಡಿರ್ತಾರೆ. ಅಲ್ಲ, ಬುದ್ಧಿನೂ ಇರತ್ತೆ ಸರ್, ಅಷ್ಟು ಕೆಲಸ. ಈಗ ಈ ಟ್ರಂಪ್ ಈಗ ಮಾಡದ್ನಲ್ಲ, ಇಷ್ಟು ಕೆಲಸವನ್ನ ಇಡೀ ಜಗತ್ತನ್ನು ಹೆದರ್ಸೋ ಕೆಲಸ ಸುಲಭ ಇದೆಯಾ ಸರ್? ಯಾರಿಗೂ ಏನೂ ಮಾಡಕ್ಕಾಗದೇ ಇರೋ ತರ ಕುತ್ಕೊಂಡಿದಾರಲ್ಲ, ಹಾಗಾಗಿ ಜೋರಿರ್ತಾರ ಅವರು. ಹಾಗಾಗಿ ಅದೇ ಟ್ರಂಪನ್ನು ಸೇರಿಸ್ಕೊಂಡು ಅವ್ರವ್ರಿಗೆ ತಾನೇ ಬುದ್ಧು ತನ್ನದು ಸರಿ ಇದೆ ಅಂತಲೇ ಅನ್ಸತ್ತೆ ಅಂತ. ಇನ್ನು ಅದ್ರ ಜೊತೆಗೆ ಏನು ಅಂತ ಅಂದರೆ, ಸರ್ವಸ್ಯ ಹಿ ಸ್ವಕಾಪ್ರಜ್ಞಾ ಸಾಧುವಾದೇ ಪ್ರತಿಷ್ಠಿತ ಪರಬುದ್ಧಿಂಚ ನಿಂದಂತಿ ಸ್ವಾಂ ಪ್ರಶಂಸಂತಿ ಚಾಸಕೃತ. ಇದರ ಜೊತೆಗೆ ಏನಂದರೆ, ತನ್ನ ಬುದ್ಧಿ ಅಂದರೆ ತನ್ನ ಯೋಚನೆಗಳು ಸರಿ ಇದೆ ಅಂತಲೇ ಎಲ್ಲರೂ ಭಾವಿಸ್ತಾರೆ, ಮತ್ತು ಎದುರಿನಲ್ಲಿರುವವನ ಯೋಚನೆ ಸರಿ ಇಲ್ಲ ಅಂತಲೇ ಎಲ್ಲರೂ ಭಾವಿಸ್ತಾರೆ ಅಂತ. ಇದೆರಡು ಕಾಮನ್ ಅಂತ ಹೇಳ್ತಾನೆ ಅವನು. ನಾನೇನು ಹೇಳ್ತಾ ಇದ್ದೀನೋ, ನಾನೇನು ಯೋಚನೆ ಮಾಡ್ತಾ ಇದ್ದೀನೋ, ನಾನೇನು ನಿರ್ಣಯಿಸ್ತಿದ್ದೀನೋ ಇದು ಸರಿ ಇದೆ, ಅದರ ಜೊತೆಗೇನೆ ಬೇರೆಯವರು ಏನು ಯೋಚನೆ ಮಾಡ್ತಾ ಇದ್ದಾರೋ ಸರಿಯಲ್ಲ ಅಂತಲೇ ಯೋಚಿಸ್ತಾನೆ ಪ್ರತಿಯೊಬ್ಬ ವ್ಯಕ್ತಿ ಅಂತ. ಅಂದರೆ ಅವನು ಅದಕ್ಕೆ ಹೊಡೆತ ಕೊಡ್ತಾ ಇದ್ದಾನೆ ಈ ಮಾತುಗಳ ಮೂಲಕ. ಇನ್ನೊಬ್ಬರ ಹತ್ರ ಕೇಳೋದು ಅನ್ನೋದಕ್ಕೆ ಅರ್ಥೇನೆ, ಅವನದ್ದು ಸರಿ ಅಂತ ಅನಿಸತ್ತೆ. ನೀ ಯಾರನ್ನೋ ಒಬ್ಬರು ದೊಡ್ಡವರು ಅಂತ ಹೇಳ್ತೀಯಾ, ಅವನಿಗೆ ಅವನದ್ದು ಸರಿ ಅಂತ ಅನ್ಸತ್ತೆ, ಅದು ಸರಿನೇ ಆಗಬೇಕು ಅಂತಿಲ್ಲ, ಅವನ ಪ್ರಕಾರ ನನ್ನ ತಪ್ಪು ಅಂತ ಅನ್ಸತ್ತೆ. ಈಗ ಕೃಪರಿಗೂ ಅನಿಸಿದೆಯಲ್ಲ, ಅಶ್ವತ್ಥಾಮನ ನಿಲುವು ಸರಿ ಇಲ್ಲ ಅಂತ ಅನಿಸಿದೆಯಲ್ಲ. ಆ ಬುದ್ಧಿ ಕೂಡ ಒಬ್ಬ ಮನುಷ್ಯ ಅಂತಂದರೆ ಅವನಿಗೆ ಒಂದೇ ತರಹ ಬುದ್ಧಿ ಅಂತ ಹೇಳೋಕ್ಕಾಗಲ್ಲ. ಅನ್ಯಯ ಯೌವನೇ ಮರ್ತ್ಯೋ ಬುದ್ಧ್ಯಾ ಭವತಿ ಮೋಹಿತಃ ಮಧ್ಯೇನ್ಯಯ ಜರಾಯಾಂತು ಸೋನ್ಯನ್ ರೋಚಯತೆ ಮತಿಂ. ಯೌವನದಲ್ಲಿದ್ದಾಗ ಅವನಿಗೆ ಯಾವುದೋ ಒಂದು ಸರಿ ಅಂತ ಅನಿಸತ್ತೆ, ಮಧ್ಯವಯಸ್ಕನಾದಾಗ ಅವನಿಗೆ ಇನ್ನೊಂದು ಸರಿ ಅಂತ ಅನಿಸತ್ತೆ, ಯೌವನದಲ್ಲಿ ತಾನು ಸರಿ ಅಂದ್ಕೊಂಡಿದ್ದು ಸರಿಯಲ್ಲ ಅಂತ ಅನಿಸತ್ತೆ, ಮುಪ್ಪು ಬಂದಾಗ ಅವನಿಗೆ ಇನ್ಯಾವುದೋ ಒಂದು ಚೆನ್ನಾಗಿದೆ ಅಂತ ಅನ್ನಿಸತ್ತೆ. ಹಾಗಾಗಿ ಬದಲಾಗತ್ತೆ ಅಂತ. ಅಂದರೆ ಈ ಮಾತು ಯಾಕೆ ಅಂತ ಅಂದರೆ, ನೀನು ಯಾರಾದರೂ ಒಬ್ಬ ಹೇಳೋದನ್ನು ಸರಿ ಅಂತ ತೆಗೆದುಕೊಳ್ಳೋಕ್ಕಾಗಲ್ಲ. ಅವನು ಯಾವ ಅವಸ್ಥೆಯಲ್ಲಿದ್ದಾನೆ, ಅವನಿಗೆ ಯೌವನದಲ್ಲಿದ್ದಾನ, ಅವನು ಮಧ್ಯಾವಸ್ಥೆಯಲ್ಲಿದ್ದಾನ, ಅಂದರೆ ಪ್ರೌಢವಯಸ್ಕನ, ಅವನಿಗೆ ಮುಪ್ಪು ಬಂದಿದೆಯಾ. ಈಗ ಇವನು ಹೇಳಿರೋರೆಲ್ಲ ಮುಪ್ಪಿನವರು. ಈ ಮುಪ್ಪಿನವರೆಲ್ಲ ಸಾಧಾರಣವಾಗಿ, ಮತ್ತು ಟ್ರಂಪನ್ನೊಂದು ಬಿಟ್ಟು ಶಾಂತಿ ಅಂತಿರ್ತಾರೆ ವಯಸ್ಸಾದವರು ಹೆಚ್ಚಾಗಿ ಅಲ್ವಾ. ಜಗಳ ಮಾಡ್ಕೊಳ್ಳೋದು ಬೇಡ, ಗಲಾಟೆ ಬೇಡ ಅನ್ನೋ ತರಹದ್ದು ಸಾಧಾರಣ ಮುಪ್ಪು ಅವರಿಗೆ ಕಲಿಸತ್ತೆ. ಯೌವನ ಹಾಗಿರೋಲ್ಲ. ಹಾಗಾಗಿ ಈಗ ಯುದ್ಧ ಮಾಡಬೇಕಾ ಬೇಡವಾ ಅಂತ ವಯಸ್ಸಾದವ್ರನ್ನ ಕೇಳಿದ್ರೆ ಯುದ್ಧ ಮಾಡಬೇಡಿ ಅಂತ ಹೇಳ್ತಾರೆ ಅವರು. ಅದನ್ನು ಹೇಗೆ ತಗೊಳ್ಳೋಕ್ಕಾಗತ್ತೆ ಅಂತ. ಹಾಗಾಗಿ ಯಾರೋ ಒಬ್ಬ ಭಾಳ ತಿಳುವಳಿಕೆ ಇದ್ದವನಿದ್ದಾನೆ, ಅವನ ಹತ್ರ ನಾನು ಕೇಳ್ಕೊಂಬರ್ತೀನಿ ಅನ್ನೋದು ಏನು ಅರ್ಥವತ್ತಾದದ್ದಲ್ಲ ಅಂತ ಅಶ್ವತ್ಥಾಮನ ಪ್ರತಿಪಾದನೆ. ಅದರ ಜೊತೆಗೆ ಬುದ್ಧಿ ಅನ್ನೋದು ಕೆಡತ್ತೆ ಅಂತ. ಬುದ್ಧಿ ಅಂದರೆ ಕೆಡತ್ತೆ ಅಂದರೆ ಅರ್ಥ ಏನು ಅಂದರೆ, ಬುದ್ಧಿಯ ಸಾಮರ್ಥ್ಯ ಅನ್ನೋದಿದೆಯಲ್ಲ, ಸರಿಯಾಗಿ ಯೋಚಿಸಿ ಒಂದು ನಿರ್ಣಯ ಕೊಡೋದು ಅಂತ, ಅದು ಹಲವು ಕಾರಣಗಳಿಗಾಗಿ ಆ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತೆ ಬುದ್ಧಿ. ವ್ಯಸನಂ ವಾ ಪುನರ್ಘೋರಂ ಸಮೃದ್ಧಿಂ ವಾಪಿ ತಾದೃಶೀಂ ಅವಾಪ್ಯ ಪುರುಷೋ ಭೋಜ ಕುರುತೆ ಬುದ್ಧಿ ವೈಕೃತಂ. ಈಗ ತುಂಬ ಕಷ್ಟ ಬಂತು ಒಬ್ಬನಿಗೆ ಅಂತ ಅಂದಾಗ ಅವನು ಯೋಚಿಸೋ ವಿಧಾನ ಬದಲಾಗತ್ತೆ. ಹಾಗೆಯೇ ತುಂಬ ಸಮೃದ್ಧಿ ಬಂತು, ಯಾವುದೋ ತರಹದಲ್ಲ, ಅದು ಅಧಿಕಾರ ಬಂದಿರ್ಬೋದು, ಸಂಪತ್ತು ಬಂದಿರ್ಬೋದು, ಏನೋ ಒಂದು ಬಂತು, ತುಂಬ ಅಲ್ಪ ಸ್ವಲ್ಪ ಅಲ್ಲ, ಇದ್ದಕ್ಕಿದ್ದಾಗ ಏನೋ ಆಯಿತು ಅಂತ ಅಂದ್ಕೊಳ್ಳೆ ಅವನು ಬದಲಾಗ್ತಾನೆ ಅಂತ ನಾವು ನೋಡ್ತೀವಲ್ಲ. ಒಬ್ಬ ಸಾಮಾನ್ಯದವನಿಗೆ ಇದ್ದಕ್ಕಿದ್ದಾಗ ಒಂದು 100 ಕೋಟಿ ಸಿಕ್ಕಿಬಿಟ್ರೆ, ಸಾಮಾನ್ಯದಲ್ಲಿದ್ದವನು ಇದ್ದಕ್ಕಿದ್ದಂತೆ ಯಾವುದೋ ಮುಖ್ಯಮಂತ್ರಿನೋ ಮಂತ್ರಿನೋ ಆಗಿಬಿಟ್ರೆ ಸಂಪೂರ್ಣವಾಗಿ ಅವನು ಬದಲಾಗ್ತಾನೆ. ನೀನು ಬದಲಾಗಿದೆಯಾ ಅಂತ ನಾವು ಹೇಳ್ತಿರ್ತೀವಲ್ಲ, ನೀನು ಮೊದಲಿನ ಥರ ಇಲ್ಲ ಅಂತ. ಹೀಗೆ ಬುದ್ಧಿ ವಯಸ್ಸಿನ ಕಾರಣಕ್ಕಾಗೂ ಬದಲಾಗತ್ತೆ, ಅವನ ಬದುಕಿನಲ್ಲಿ ನಡೆದ ಘಟನೆಗಳ ಆಧಾರದ ಮೇಲೂ ಯೋಚನೆಯ ಮಾಡುವ ವಿಧಾನಗಳು ಬದಲಾಗ್ತವೆ.
ಹಾಗಾಗಿ ಒಬ್ಬನೇ ಮನುಷ್ಯನಲ್ಲಿ ಹಲವು ಕಾರಣಗಳಿಂದಾಗಿ ಬೇರೆ ಬೇರೆ ಬುದ್ಧಿಗಳಿರ್ತವೆ ಅಂತ. ಹಾಗಾಗಿ ಅನಿತ್ಯ ಪ್ರಜ್ಞತ್ವಾತ್ ಅಂತ ಹೇಳ್ತಾನೆ. ಪ್ರಜ್ಞೆ ಅನ್ನೋದು ಅನಿತ್ಯ ಅಂತ. ಅಂದರೆ ವಿವೇಕ ಅಂತ ಇದೆಯಲ್ಲ, ಅದು ಶಾಶ್ವತವಾದದ್ದಲ್ಲ ಅಂತ. ಒಬ್ಬ ಮನುಷ್ಯನನ್ನು ಇವನು ವಿವೇಕಿ ಅಂತ ಆರಂಭದಿಂದ ಕೊನೆಯವರೆಗೂ ನಿಶ್ಚಯಿಸೋದಕ್ಕಾಗೋದಿಲ್ಲ. ಅವನ ಬದುಕಿನ ವಯಸ್ಸು, ಸಂದರ್ಭ, ಸನ್ನಿವೇಶ, ಆಘಾತ, ಅನುಕೂಲ ಇವುಗಳೆಲ್ಲದರ ಆಧಾರದಲ್ಲಿ ಅವನ ವಿವೇಕ ಮೇಲೆ ಕೆಳಗೆ ಆಗ್ತಾ ಇರೋದರಿಂದ ಯಾರನ್ನೂ ಪರಿಪೂರ್ಣವಾಗಿ ಇಡೀ ಬದುಕಿನಲ್ಲಿ ವಿವೇಕಿ ಅಂತ ಒಪ್ಪೋಕ್ಕಾಗೋಲ್ಲ ಅಂತ ಹೇಳ್ತಾನೆ ಅಶ್ವತ್ಥಾಮ. ಅದು ಸಾ ತಸ್ಸೇವ ನರೋಚತೆ, ಬೇರೆಯವರಿಗಲ್ಲ, ಅವನಿಗೇನೆ ಇನ್ನೊಂದು ಕಾಲಘಟ್ಟದ ತನ್ನ ಯೋಚನೆಗಳು ಒಪ್ಪಿಗೆ ಅನಿಸೋಲ್ಲ ಅಂತ. ಅಂದರೆ ಅವನಿಗೇ ಒಪ್ಪಿಗೆ ಅನಿಸೋಲ್ಲ ಅಂತಂದಾಗ ಅವನನ್ನು ಎಲ್ಲ ಕಾಲದಲ್ಲೂ ನಾವು ಒಪ್ಪೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಂತ ಅಶ್ವತ್ಥಾಮ ಕೇಳ್ತಾನೆ. ಎಲ್ಲರೂ ಏನನ್ನೇ ಆರಂಭ ಮಾಡೋದಿದ್ರೂ ಈಗ ಅವನೇನು ಮಾಡ್ತಾನೆ, ಈ ಹಿಂದಿನ ಮಾತಿನಿಂದ ಕೃಪರನ್ನು ಬಿಟ್ಟು ಕೃತವರ್ಮನ ಜೊತೆ ಮಾತಾಡೋಕ್ಕೆ ಶುರು ಮಾಡ್ತಾನೆ. ಭೋಜ ಅಂತ ಅವರು ಮಾವ ಹಿರಿಯರು, ಅವರಿಗೆ ನೀವು ಹೇಳಿ ಸರಿಯಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ. ಯಾರಿಗೆ? ಕೃತವರ್ಮನಿಗೆ. ಕೃತವರ್ಮ ಇರ್ತಾನಲ್ಲ, ಕೃಪಾಚಾರ್ಯರಿಗೆ ನಿಮ್ಮ ಅಭಿಪ್ರಾಯ ತಪ್ಪು ಅಂತ ಹೇಳೋದು ಕಷ್ಟ ಆಗುತ್ತಲ್ಲ, ಅದಕ್ಕೆ ಇವನಿಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಮನುಷ್ಯ ಹೆಂಗೆ ಯೋಚನೆ ಮಾಡ್ತಾನೆ ಗೊತ್ತಾ, ಕೃತವರ್ಮ ಅಂತ ಇವನಿಗೆ ಹೇಳೋದಕ್ಕೆ ಶುರು ಮಾಡುತ್ತಾನೆ, ಅವ್ರಿಗೆ ಕೇಳಿಸೋ ಹಾಗೆ. ಪ್ರತಿಯೊಬ್ಬನೂ ಯಾವುದೇ ಕೆಲಸ ಆರಂಭ ಮಾಡುವಾಗಲೂ ಅದು ಸರಿ ಅಂತಲೇ ಅಂದ್ಕೊಂಡು ಮಾಡ್ತಾನೆ ಅಂತ ಹೇಳ್ತಾನೆ ಅಶ್ವತ್ಥಾಮ. ಅಂದರೆ ಏನಾದರೂ ಒಬ್ಬ ತಾನು ಶುರು ಮಾಡುವಾಗ ಇದು ಸರಿಯಲ್ಲ, ನಾನು ಹೀಗೆ ಮಾಡೋದು ಸರಿಯಲ್ಲ ಅಂತ ಯಾರೂ ಅಂದ್ಕೊಳ್ಳೋದಿಲ್ಲ. ತಾನು ಮಾಡ್ತಾ ಇರೋದು, ತಾನು ಅಂದ್ಕೊಂಡಿರೋದು ಸರಿ ಅಂದ್ಕೊಂಡೇ ಅವನು ಆ ಕೆಲಸ ಮಾಡೋದಕ್ಕೆ ಹೊರಡ್ತಾನೆ ಅಂತ. ಸರ್ವೋ ಹಿ ಪುರುಷೋ ಭೋಜ ಸಾಧ್ವೇತದಿತಿ ನಿಶ್ಚಿತ ಕರ್ತುಮಾರಭತೆ ಪ್ರೀತೋ ಮರಣಾದಿಷು ಕರ್ಮಸು. ಅಂದರೆ ಈಗ ತಾನೇನಕ್ಕೆ ಹೊರಟಿದ್ದೀನೋ ತನ್ನ ಪ್ರಕಾರ ಅದು ಸರಿ ಇದೆ ಅಂತ, ನಾನೇನು ಮಾಡಬೇಕು ಅಂತ ಈಗ ಹೇಳ್ತಾ ಇದ್ದೀನ ನನ್ನ ಪ್ರಕಾರ ಸರಿಯೇ ಅದು ಅಂತ. ಸರಿ ಅಂತ ಮಾತ್ರ ಅಲ್ಲ, ಚೇಷ್ಟಂತೆ ವಿವಿಧ ಚೇಷ್ಟಾ ಹಿತಮಿತ್ಯೇವ ಮನ್ಯತೆ ಹಿತಮಿತ್ಯೇವ ಜಾನತೆ ಅಂತ. ಅಂದರೆ ಅವನಿಗೆ ಅದರಲ್ಲಿ ಹಿತ ಇದೆ ಅಂತ ಕೂಡ ಅನಿಸತ್ತೆ ಅಂತ. ಅಂದರೆ ಇದರಿಂದ ನನಗೆ ಅನುಕೂಲ ಆಗತ್ತೆ ಅಂತಲೇ ಅನಿಸತ್ತೆ ಅವನಿಗೆ. ಹಾಗ ಅನ್ನಿಸಿದಾಗಲೇ ಅವನು ಆ ಕಾರ್ಯ ಮಾಡೋದು. ನನಗೆ ಇದು ಪ್ರತಿಕೂಲ ಆಗತ್ತೆ, ಇದರಿಂದ ತೊಂದರೆ ಆಗತ್ತೆ ಅಂತ ಅನಿಸಿದರೆ ಯಾರೂ ಯಾವ ಕೆಲಸನೂ ಮಾಡೋಲ್ಲ. ಅವನ ಪ್ರಕಾರ ಅವನಿಗೆ ಅನುಕೂಲ ಆಗತ್ತೆ ಅಂತ ಅನ್ನಿಸಿದೆ, ಅದಕ್ಕೆ ಮಾಡ್ತಾನೆ ಅವನು ಅಂತ. ಆದರೆ ಇವತ್ತು ನನಗೆ ಹುಟ್ಟಿದೆಯಲ್ಲ, ಈ ಯೋಚನೆ ಹುಟ್ಟಿದೆಯಲ್ಲ, ಖಂಡಿತ ಇದು ನನಗೆ ಬಂದ ಸಂಕಷ್ಟದಿಂದಾಗಿ ಹುಟ್ಟಿದೆ ಅನ್ನೋದು ನನಗೆ ಗೊತ್ತಿದೆ. ಉಪಜಾತ ವ್ಯಸನಜ ಏಯ ಮಧ್ಯಮತಿರ್ಮಮ. ಇವತ್ತು ನಾನು ನಿಶ್ಚಯ ಮಾಡ್ತಾ ಇರೋದಿದೆಯಲ್ಲ, ಇದು ಒಂದು ಸಹಜ ಸನ್ನಿವೇಶದ ನಿರ್ಣಯ ಅಲ್ಲ. ಇದು ನಾನು ಆಘಾತಗೊಂಡಿದ್ದೀನಿ, ನಾನು ಸಂಕಟದಲ್ಲಿದ್ದೀನಿ. ಸಂಕಟ ಅಂದರೆ ನೋವಲ್ಲಿದ್ದೀನಿ. ನಾನು ನೋವಿನಿಂದಾಗಿ ನಾನು ಈ ನಿರ್ಣಯಕ್ಕೆ ಬರ್ತಾ ಇದ್ದೀನಿ. ಅಂದರೆ ನಾನು ಯಾವ ನಿರ್ಣಯಕ್ಕೆ ಬರ್ತಾ ಇದ್ದೀನೋ ಅದಕ್ಕೆ ನನ್ನಲ್ಲಿ ಕಾರಣ ಇದೆ. ನನಗೆ ಯಾವುದು ಕಾರಣವೋ ಈ ನಿರ್ಣಯಕ್ಕೆ ಬರೋದಕ್ಕೆ, ಅದು ಇನ್ನೊಬ್ಬರಿಗೆ ಕಾರಣ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಆ ಸನ್ನಿವೇಶ ಸಂದರ್ಭವೇ ಅವರಿಗೆ ಇಲ್ಲದೇ ಇದ್ದಾಗ ಅವರು ಆ ನಿರ್ಣಯಕ್ಕೆ ಬರೋದಿಲ್ಲ. ಹಾಗಾಗಿ ಇಲ್ಲಿ ನಾನು ನಿರ್ಣಯಿಸಬೇಕೇ ಹೊರತು ಇನ್ನೊಬ್ಬರನ್ನು ಹೇಗೆ ನಿರ್ಣಾಯಕರು ಅಂತ ತೆಗೆದುಕೊಳ್ಳಬೇಕು ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇದ್ದಾನೆ ಅವನು. ತುಂಬ ಅಂದರೆ ಸರಿಯಾದ ಇದು, ತುಂಬ ಅಂದರೆ ಕನ್ವಿನ್ಸಿಂಗ್ ಆಗಿದೆ. ಹಾಂ, ನಾನು ನನ್ನ ಬದುಕೆ ಹೀಗೆ ಹೋಗಿದೆ, ನಾನೇನು ಮಾಡಲಿ ಅಂತ ಕೇಳ್ತಾನೆ. ನಾನು ಹುಟ್ಟಿದ್ದು ಬ್ರಾಹ್ಮಣನಾಗಿ, ನಾನು ಆಚಾರ್ಯ ವೃತ್ತಿ ಮಾಡಬೇಕಾಗಿತ್ತು. ಆಚಾರ್ಯ ವೃತ್ತಿ ಅಂದರೆ ಧನುರ್ವಿದ್ಯೆಯನ್ನು ನಾನು ಕಲಿಸಬೇಕಾಗಿತ್ತು ಅಷ್ಟೇ. ಮಂದಭಾಗ್ಯತೆಯ ಸ್ಮೇತಂ ಕ್ಷತ್ರಧರ್ಮ ಮನುಷ್ಠಿತ. ನನ್ನ ದಡ್ಡತನ, ನಾನು ಕ್ಷತ್ರವೃತ್ತಿಗೆ ಬಂದುಬಿಟ್ಟೆ ಅಂತ. ಅಂದರೆ ಯುದ್ಧ ಮಾಡಬಾರ್ದಾಗಿತ್ತು ನಾನು ಅಂತ, ಯುದ್ಧ ಕ್ಷೇತ್ರಕ್ಕೆ ಇಳಿಬಾರ್ದಾಗಿತ್ತು ನಾನು, ಕೇವಲ ಪಾಠ ಮಾಡ್ಕೊಂಡಿರಬೇಕಾಗಿತ್ತು. ಈಗ ಇವನ ಅಜ್ಜ ದ್ರೋಣರ ತಂದೆ ಭರದ್ವಾಜರು, ಅಥವಾ ಭರದ್ವಾಜರ ತಮ್ಮ ಅಗ್ನಿವೇಶರು ಅಂತ ಬರ್ತಾರೆ, ಅವರು ವಸ್ತ್ರಗಳನ್ನು ಕೊಟ್ಟಿರ್ತಾರೆ ದ್ರೋಣರಿಗೆ. ಅವರು ಯಾರು ಯುದ್ಧರಂಗಕ್ಕೆ ಬರಲಿಲ್ಲ. ಹಾಗಂತ ಇವರ ಪರಂಪರೆಯವರು ಎಲ್ಲರೂ ಕ್ಷಾತ್ರವಿದ್ಯೆಯನ್ನು ಕಲಿಸಿದವರೇ, ಯುದ್ಧ ವಿದ್ಯಾ ಗುರುಗಳೇ. ಅವರು ಯುದ್ಧರಂಗಕ್ಕೆ ಬರಲಿಲ್ಲ. ಅವ್ರಿಗೆ ಯಾರಿಗೂ ಈ ಸಮಸ್ಯೆಗಳು ಬರಲಿಲ್ಲ. ಯಾವ ಸಮಸ್ಯೆಗಳು ಅಂದರೆ ಯಾರ ಮೇಲೋ ದ್ವೇಷ, ಯಾರನ್ನೋ ಕೊಲ್ಲಬೇಕು, ಯಾರೋ ಕೊಂದ, ಇನ್ನೂ ಯಾವ ಸಮಸ್ಯೆಗಳು ಅಲ್ಲಿವರೆಗೆ ಬರಲಿಲ್ಲ. ದ್ರೋಣರಿಂದ ಆರಂಭ ಆಯಿತು. ದ್ರೋಣರನ್ನು ಪ್ರಶ್ನೆ ಮಾಡೋದಿಲ್ಲ ಅಶ್ವತ್ಥಾಮ, ಆದರೆ ತನ್ನ ಬಗ್ಗೆ ಹೇಳ್ಕೊಳ್ತಾನೆ, ನಾನು ತಪ್ಪು ಮಾಡಿದೆ. ಮಂದಭಾಗ್ಯತೆಯ ಸ್ಮೇತಂ ಕ್ಷತ್ರಧರ್ಮ ಮನುಷ್ಠಿತ. ಕ್ಷತ್ರಿಯರು ಏನು ಮಾಡಬೇಕು ಅದನ್ನು ಮಾಡೋದಕ್ಕೆ ನಾನು ಬರಬಾರ್ದಾಗಿತ್ತು. ಈಗ ನಾನು ಕ್ಷತ್ರಧರ್ಮದಲ್ಲಿದ್ದೀನಿ. ಕ್ಷತ್ರಧರ್ಮಂ ವಿದಿತ್ವಾಹಂ ಯದಿ ಬ್ರಾಹ್ಮಣ್ಯ ಸಂಶ್ರಿತಂ ಪ್ರಕ್ರಿಯಾಂ ಸಮೂಹತ್ಕರ್ಮ ನಮೇ ತತ್ಸಾಧು ಸಮ್ಮತಂ. ಈಗ ಇದಕ್ಕೆ ಬಂದ ಮೇಲೆ ನಾನೀಗ ಬ್ರಾಹ್ಮಣ್ಯದ ತರಹದಲ್ಲಿ ವರ್ತಿಸ್ತೀನಿ ಅಂತ ಹೇಳೋಕ್ಕೆ ನನಗೆ ಅವಕಾಶ ಇಲ್ಲ. ಒಬ್ಬ ಕ್ಷತ್ರಿಯ ಹೇಗೆ ನಡೆದುಕೊಳ್ತಾನೋ ಹಾಗೆ ನಡ್ಕೋಬೇಕು ನಾನು.
ಅಂದರೆ ನಾನು ಕ್ಷಮಿಸ್ತೀನಿ, ನಾನು ಯುದ್ಧ ಮುಂದುವರಿಸೋದಿಲ್ಲ, ಇಲ್ಲಿಗೆ ಸಾಕು ಅಂತೆಲ್ಲ ಮಾತಾಡೋದಕ್ಕೆ ಒಬ್ಬ ಕ್ಷತ್ರಿಯನಿಗೆ ಸಾಧ್ಯ ಇಲ್ಲ. ಕ್ಷತ್ರಿಯ ಕೊನೆಯವರೆಗೂ ಹೋರಾಡಲೇಬೇಕು ಅವನು. ನಾನು ಕ್ಷತ್ರಿಯನಾಗಿದ್ದೀನಿ ಈಗ, ಹಾಗಾಗಿ ನಾನು ಅದೇ ದಾರಿಯಲ್ಲೇ ಹೋಗೋದು ಅಂತ. ಕೈಯಲ್ಲಿ ದಿವ್ಯವಾದ ಧನುಸ್ಸಿದೆ ನನ್ನ ಕೈಯಲ್ಲಿ, ಧಾರಯಿತ್ವ ಧನುರ್ದಿವ್ಯಂ, ಕೈಯಲ್ಲಿ ದಿವ್ಯವಾದ ಧನುಸ್ಸಿದೆ. ದಿವ್ಯಾನ್ಯಸ್ತ್ರಾಣಿ ಚಾಹವೆ, ಯಾರಲ್ಲೂ ಇಲ್ಲದಷ್ಟು ದಿವ್ಯಾಸ್ತ್ರಗಳು ನನ್ನಲ್ಲಿವೆ. ಇಷ್ಟೆಲ್ಲ ಇದ್ದು ಕಣ್ಣೆದುರಿಗೆ ನನ್ನ ತಂದೆಯನ್ನು ಕೊಲ್ಲಲಾಗಿದೆ. ನಾಳೆ ಯಾರೋ ಕೇಳಿದರೆ ಏನಂತ ಉತ್ತರ ಹೇಳಲಿ ನಾನು ಅಂತ ಹೇಳ್ತಾನೆ. ಪಿತರಂ ನಿಹತಂ ದೃಷ್ಟ ಕಿನ್ನು ವಕ್ಷಾಮಿ ಸಂಸದಿ. ಸಂಸತ್ ಅಂದರೆ ಸಭೆ ಅಂದರೆ ಸಭಾ ಸ್ವರೂಪ ಅಂತಲ್ಲ, 4 ಜನ ಅಂತ ನಾವು ಕನ್ನಡದಲ್ಲಿ ಮಾತಾಡ್ತೀವಲ್ಲ. 16 ಜನವೋ 4 ಜನವೋ, ಏನಪ್ಪ ನೀನು ಕೈಯಲ್ಲಿ ನಿನಗೆ ಸಾಮರ್ಥ್ಯ ಇತ್ತು, ಧನಸ್ಸಿತ್ತು, ಅಸ್ತ್ರಗಳಿದ್ವು, ಕಣ್ಣೆದರಿಗೆ ತಂದೆಯನ್ನು ಅವನು ಕೊಂದಿದ್ದಾನೆ ಅನ್ಯಾಯವಾಗಿ, ಸುಮ್ಮನೆ ಇದೆಯಲ್ಲ ಯಾಕೆ ಅಂತ ಕೇಳಿದರೆ ನಾನೇನು ಉತ್ತರ ಕೊಡಲಿ ಅಂತ ಕೇಳ್ತಾನೆ. ಅಂದರೆ ತನಗೆ ಎಷ್ಟು ಅನಿವಾರ್ಯ ದೃಷ್ಟದ್ಯುಮ್ನನ್ನು ಕೊಲ್ಲೋದು ಅಂತ ಪ್ರತಿಪಾದಿಸ್ತಾ ಇದ್ದಾನೆ. ತನಗೆ ಯಾಕೆ ಅನಿವಾರ್ಯ ಅಂತ, ದೃಷ್ಟದ್ಯುಮ್ನನ್ನು ಕೊಲ್ಲೋದು ಯಾಕೆ ಅನಿವಾರ್ಯ ಅಂತ ತನ್ನ ತಂದೆಯನ್ನು ಕೊಂದಿದ್ದಾನಲ್ಲ. ಈಗ ನಾನು ದೃಷ್ಟದ್ಯುಮ್ನನ್ನು ಕೊಲ್ಲಕ್ಕೆ ಹೋಗ್ತೀನಿ ಅಂತ ಅವನು ಈ ಸಂದರ್ಭದಲ್ಲಿ ಹೇಳಿದ್ದ ಅವನು ಆಲ್ರೆಡಿ. ಹೋಗಬೇಕು ಅಂತ ಹೇಳಿದಾಗಲೇ ಬಂದಿದ್ದಲ್ಲ. ನಾನು ಇವತ್ತು ಕ್ಷತ್ರಧರ್ಮವನ್ನೇ ಮುಂದುವರಿಸೋನು, ಈಗ ಬೇರೆ ದಾರಿ ಇಲ್ಲ ನನಗೆ. ಸೋಹ ಮಧ್ಯೆ ಯಥಾಕಾಮಂ ಕ್ಷತ್ರಧರ್ಮಂ ಉಪಾಸ್ಯತಂ, ಅದೇ ದಾರಿಯಲ್ಲಿ ಸಾಗಿ ಗಂತಾಸ್ಮಿ ಪದವೀಂ ರಾಜ್ಞ ಪಿತುಶ್ಚಾಪಿ ಮಹಾದ್ಯುತೇ. ನನ್ನ ತಂದೆ ಮತ್ತು ಪ್ರಭು ದುರ್ಯೋಧನ ಯಾವ ಪದವಿಗೆ ಹೋದರೋ, ಅಂದರೆ ಯಾವ ಸ್ಥಾನಕ್ಕೆ ಹೋದರೋ ನಾನು ಅಲ್ಲಿಗೆ ಹೋಗ್ತೀನಿ. ಅಂದರೆ ತಾನು ಸಾವಿಗೆ ಸಿದ್ಧ ಅಂತ, ಯುದ್ಧದಲ್ಲೇ ಸಾಯ್ತೀನಿ ನಾನು. ಪಾಂಚಾಲರು ಗೆದ್ದಿದ್ದಾರೆ. ಪಾಂಚಾಲರು ಪಾಂಡವರಲ್ಲ, ಇಲ್ಲಿ ಇಡೀ ಇದರಲ್ಲಿ ಇದ್ದ ಸಮಸ್ಯೆನೇ ಅದು. ದ್ರೋಣ ಮತ್ತು ಅವನ ಪರಿವಾರ ಎಲ್ಲರಿಗೂ ಪಾಂಚಾಲರು ಮಾತ್ರ ಗುರಿ, ಪಾಂಡವರು ಗುರಿಯೇ ಅಲ್ಲ. ಅವರು ದುರ್ಯೋಧನನ ಜೊತೆಗೆ ಸೇರದಲ್ಲಿ ಪಾಂಚಾಲರ ವಿರೋಧ ಅನ್ನೋದು ಕೆಲಸ ಮಾಡಿದೆಯಾ ಅಂದರೆ ಖಂಡಿತ ಹೌದು ಅಂತ ಹೇಳಬೇಕಾಗತ್ತೆ. ಆ ಪ್ರಸ್ತಾಪ ಬಂದಿಲ್ಲ, ಆ ಮಾತುಗಳನ್ನು ಆಡಿಲ್ಲ ಅವರು. ಆದರೆ ದ್ರೋಣರು ಅತಿ ಹೆಚ್ಚು ಕೊಲ್ಲೋದು ಯಾರನ್ನ ಅಂದರೆ ಪಾಂಚಾಲರನ್ನ ಹುಡುಕಿ ಕೊಂದಿದ್ದನ್ನು ನಾವು ಇಷ್ಟೂ ದಿನಗಳಲ್ಲಿ ನೋಡಿದ್ವಲ್ಲ. ಹಾಗಾಗಿ ಅವರ ಗುರಿ ಪಾಂಚಾಲರೇ ಆಗಿದ್ದರು ಅದರಲ್ಲಿ. ಹಾಗಾಗಿ ಅವನು ಹೇಳ್ತಾನೆ ಗೆದ್ದಿದ್ದೀವಿ ಅಂತ. ಹುಮ್ಮಸ್ಸಿನಲ್ಲಿ ಪಾಂಚಾಲರು ಸಮಾಧಾನದಿಂದ ಮಲಗುತ್ತಾರೆ ಅಥವಾ ಮಲಗಿರ್ತಾರೆ, ರಾತ್ರಿ ಆಗಿದೆಯಲ್ಲ. ವಿಶ್ವಸ್ತಾಹ ಅಂತ ಅಂದರೆ ಅವರಿಗೆ ಒಂದು ಸ್ವಲ್ಪವೂ ಆತಂಕ ಇಲ್ಲ ಇವತ್ತು ಅಂತ. ಈಗ 17 ದಿನಗಳ ರಾತ್ರಿಯಲ್ಲಿ ಆತಂಕ ಇತ್ತು ಎಲ್ಲರಿಗೂ. ಹಿಂದಿನ ದಿನದ ಪೆಟ್ಟು ತಿಂದಿದ್ರು, ನಾಳೆ ಏನು ಅಂತ ಇದೆ, ಇನ್ನೊಂದಿದೆ, ಎಲ್ಲ ಆತಂಕ ಇತ್ತು. ಇವತ್ತು ಯಾವ ಆತಂಕವೂ ಇಲ್ಲ, ನಿರಾತಂಕದಿಂದ ನಿದ್ರೆ ಮಾಡ್ತಾ ಇದ್ದಾರೆ. ಮತ್ತು ವಿಮುಕ್ತ ಯುಗ್ಯ ಕವಚಾಹ ಹರ್ಷೇಣ ಚ ಸಮನ್ವಿತಾಹ, ಯುದ್ಧಕ್ಕೆ ಬೇಕಾದ ಎಲ್ಲವನ್ನು ಬದಿಗಿಟ್ಟಿರ್ತಾರೆ ಇವತ್ತು. ಕವಚಗಳನ್ನೆಲ್ಲ ಹೇಗೂ ತೆಗೆದಿಟ್ಟಿರ್ತಾರೆ, ಮತ್ತು ಅದಕ್ಕೆ ಬೇಕಾದ ಆಯುಧಗಳನ್ನು ಇನ್ನೊಂದು ಕಡೆ ಇಟ್ಕೊಳ್ಳೋದು, ಅಥವಾ ಒಂದು ಬೇರೆ ದಿನಗಳಲ್ಲಾದರೆ ಯಾವುದಕ್ಕೂ ಇರಲಿ ಅಂತ ರಾತ್ರಿ ಕಾವಲುಗಳನ್ನು ಭಾಳ ಗಟ್ಟಿಯಾಗಿ ಇಟ್ಕೊಳ್ಳೋದು, ಪಕ್ಕದಲ್ಲೇ ಆಯುಧಗಳನ್ನು ಇಟ್ಕೊಳ್ಳೋದು, ಇಂತಹದ್ದೆಲ್ಲ ಇರ್ತಿತ್ತಲ್ಲ. ಅಂಥದ್ದೆಲ್ಲ ಇಟ್ಕೊಂಡೇ ಇರೋದಿಲ್ಲ ಇವತ್ತು ಅಂತ. ಪಕ್ಕದಲ್ಲಿ ಆಯುಧವೇ ಇರೋದಿಲ್ಲ ಅಂತಲ್ಲ, ರಾಜರು ಕೈಗೆ ಸಿಗುವ ದೂರದಲ್ಲಿ ಕತ್ತಿ ಇಟ್ಕೊಂಡು ಮಲಗೋದೇನೆ ಮಲಗ್ತಾ ಇದ್ದರು. ಪಕ್ಕದಲ್ಲಿ ಕತ್ತಿ ಇಟ್ಕೊಂಡೇ ಮಲಗ್ತಾ ಇದ್ದರು. ನಮಗೆ ಸಾಮಾನ್ಯರಿಗೆ ಗೊತ್ತಾಗೋಲ್ಲ ಅದು. ಅಧಿಕಾರ ಮತ್ತು ಅಂತಸ್ತು ಎರಡಿರೋ ಕಾಲದಲ್ಲಿ ಆಯುಧ ಪಕ್ಕದಲ್ಲೇ ಇರಬೇಕಾಗತ್ತೆ. ಪಿಸ್ತೂಲ್ ಇಟ್ಕೊಂಡಿರ್ತಾರಲ್ಲ ಭಾಳ ದುಡ್ಡಿದ್ದವರು ಇನ್ನೊಬ್ಬರು ಎಲ್ಲ, ನಮ್ಗಳಿಗೆಲ್ಲ ಏನು ಬೇಕಾಗೋಲ್ಲ ಅದು. ಅಂದರೆ ಅನಿವಾರ್ಯ ಇದೆ ಅವರಿಗದು. ಹಾಗಾಗಿ ಇವತ್ತೇನು ಮಾಡಿರ್ತಾರೆ, ಅಂಥ ಎಲ್ಲವನ್ನು ಬದಿಗೆ ಸರಿಸಿರ್ತಾರೆ. ಯಾಕಂದರೆ ಇಡೀ ಶತ್ರುಗಳು ಮುಗಿದಿದ್ದಾರೆ, ಯಾರೊಬ್ಬರೂ ಇಲ್ಲ ಅಂತ. ಆಯಾಸ ಕೂಡ ಇದೆ ಇಷ್ಟು ದಿನದ್ದು, ಎಲ್ಲ ಸೇರಿ ಮೈಮರೆತಿರ್ತಾರೆ ಅಂತ ಮೈಮರವಿನ ಕಾರಣಗಳನ್ನು ಕೊಡ್ತಾ ಇದ್ದಾನೆ. ಯುದ್ಧದ ಆಯಾಸದಿಂದ ಮೈಮರೆತಿದ್ದಾರೆ, ಗೆದ್ದೆವು ಅನ್ನುವ ಹುಮ್ಮಸ್ಸಿನಲ್ಲಿ ಮೈಮರೆತಿದ್ದಾರೆ, ಇನ್ಯಾರೂ ಇಲ್ಲ ಅನ್ನುವ ನಿರಾತಂಕದಿಂದ ಮೈಮರೆತಿದ್ದಾರೆ. ನಾನಿವತ್ತು ನುಗ್ಗಿ ಮಲಗಿರುವವರ ಶಿಬಿರಕ್ಕೆ ನುಗ್ಗಿ ನಾನು ಸಂಪೂರ್ಣವಾಗಿ ನಾಶ ಮಾಡ್ತೀನಿ. ಸೂದಯಿಷ್ಯಾಮಿ ವಿಕ್ರಮ್ಯ, ನನ್ನ ಪರಾಕ್ರಮವನ್ನು ಇವತ್ತು ತೋರಿಸಿ ಅವರೆಲ್ಲರನ್ನು ಸಂಹರಿಸ್ತೀನಿ ಅಂತ. ಒಂದು ಕೊಠಡಿಗೆ, ಒಂದು ಕೋಣೆಗೆ ಬೆಂಕಿ ಬಿದ್ದಂತೆ ಮಾಡಿಬಿಡ್ತೀನಿ ಇವತ್ತು ಅಂತ. ಅಂದರೆ ಇದ್ದಕ್ಕಿದ್ದಂತೆ ಒಂದು ಮನೆಗೆ ಬೆಂಕಿ ಹತ್ತಿಬಿಟ್ರೆ ಹೇಗೆ ಎಲ್ಲವೂ ಉರಿದು ಹೋಗುತ್ತೋ ಹಾಗೆ ನಾನು ಅಷ್ಟನ್ನು ಭಸ್ಮ ಮಾಡ್ತೀನಿ ಇವತ್ತು. ನಿಹತ್ಯ ಚೈವ ಪಾಂಚಾಲಾನ್ ಶಾಂತಿಂ ಲಬ್ಧಾಸ್ಮಿ ಸತ್ತಮ, ಎಲ್ಲ ಪಾಂಚಾಲರನ್ನು ಕೊಂದೇ ನನಗೆ ಶಾಂತಿ. ಆ ಶಾಂತಿಯನ್ನು ನಾನಿವತ್ತು ಪಡೆದುಕೊಳ್ಳೋನು. ಪಿನಾಕವನ್ನು ಹಿಡಿದ ಕ್ರುದ್ಧನಾದ ರುದ್ರ ಪಶುಗಳ ಮೇಲೆ ಆಕ್ರಮಣ ಮಾಡದಂತೆ ಮಾಡ್ತೀನಿ ಅಂತ. ಪಶುಪತಿ ಶಿವ, ಪಿನಾಕ ಅವನ ಧನಸ್ಸು, ಆ ಧನಸ್ಸನ್ನು ಹಿಡಿದು ಅವನು ಸಿಟ್ಟಾಗಿ ಹೇಗೆ ಯುದ್ಧ ಮಾಡುತ್ತಾನೋ
ಅದೇ ತರಹ ಮಾಡುತ್ತೀನಿ ಅಂತ ಸಾಂದರ್ಭಿಕವಾಗಿ ಈ ಮಾತು ಹೇಳ್ತಾನೆ. ಮುಂದೆ ಅಲ್ಲಿ ಶಿವನ ಇದು ಕೂಡ ಬರುತ್ತೆ. ಎದುರಾಗಿ ಬಂದ ಪಾಂಡವರನ್ನು ಕೂಡ ನಾನು ಬಗ್ಗು ಬಡಿತೀನಿ ಅಂತ, ಕೊಲ್ತೀನಿ ಅನ್ನೋ ಮಾತಿಲ್ಲ, ಬಗ್ಗು ಬಡಿತೀನಿ ಅಂತ. ಪ್ರಹೃತ್ಯೈಕೈಕ ಶಸ್ತೇಭ್ಯೋ ಭವಿಷ್ಯಾಂ ಯದೃಣ ಪಿತುಹು, ಒಬ್ಬೊಬ್ಬರನ್ನು ಹುಡುಕಿ ಕೊಂದು ಪಾಂಚಾಲರನ್ನು ಪಿತೃಋಣವನ್ನು ತೀರಿಸಿಕೊಳ್ತೀನಿ ಅಂತ. ತಂದೆಯ ಋಣ ಇದೆ ನನಗೆ ಅಂತ. ಅಂದರೆ ಮಗನಿಗೆ ತಂದೆಯ ಋಣ ಇರುತ್ತೆ ಅಂತ, ತಂದೆ ತಾಯಿಗಳ ಋಣ ಇರುತ್ತೆ, ಪಿತೃಋಣ ಅಂತ ಕರೀತಾರೆ. ತಂದೆ, ಅಜ್ಜ, ಮುತ್ತಜ್ಜ ಇವರ ಋಣ ಇದೆ ಅಂತ. ಯಾಕೆಂದರೆ ನಮ್ಮದೊಂದು ದೇಹ ಸಿದ್ಧ ಆಗೋದಕ್ಕೆ ಅವರು ಕಾರಣ ಆಗಿದ್ದಾರೆ, ನಮ್ಮನ್ನು ಬೆಳೆಸಿದ್ದಾರೆ. ಬಾಲ್ಯದಲ್ಲಿ ಹಾಗೆ ಬಿಟ್ಟಿದ್ರೆ ಸತ್ತೋಗ್ತಿದ್ವಿ ನಾವು. ಬೆಳೆಸಬೇಕಾದ ಸಮಯದಲ್ಲಿ ಬಟ್ಟೆ, ಆಹಾರ, ಇನ್ನೊಂದು ಕೊಟ್ಟು ಶಕ್ತಿಶಾಲಿಯಾಗಿ ನಾವು ರೂಪುಗೊಳ್ಳುವಂತೆ ಮಾಡಿದ್ದಾರೆ ಅಂತಂದಾಗ ನಮ್ಮ ಹಿಂದಿನವರೆಲ್ಲರೂ ನಮಗೊಂದು ಉಪಕಾರ ಮಾಡಿದ್ದಾರೆ, ಅದು ಋಣ. ಅದನ್ನು ತೀರಿಸಬೇಕು ನಾವು. ಹಾಗಾಗಿ ಪಿತೃಋಣ ತೀರಿಸಬೇಕು ಅಂತ ತಂದೆಯ ಋಣವನ್ನು ಹೀಗೆ ತೀರಿಸ್ತೀನಿ ನಾನು ಅಂತ ಹೇಳ್ತಾನೆ. ಇವತ್ತು ರಾತ್ರಿ ಇಷ್ಟೂ ಕೆಲಸ ಮುಗಿಸಿ ಕೃತಕೃತ್ಯ ಸುಖೀ ಚೈವ ಭವಿಷ್ಯಾಮಿ ಮಹಾಮತೆ, ಇದನ್ನು ಕೃಪರಿಗೆ ಹೇಳ್ತಾನೆ. ಇಷ್ಟು ಕೆಲಸ ಮುಗಿಸಿ ಕೃತಕೃತ್ಯನಾಗ್ತೀನಿ. ಕೃತಕೃತ್ಯ ಅಂದರೆ ಕೃತ ಅಂದರೆ ಮಾಡಬೇಕಾದದ್ದು ಅಂತ, ಕರ್ತವ್ಯ ಅಂತ ಅರ್ಥ. ಕೃತ್ಯ ಅಂದರೆ ಮಾಡಿ ಮುಗಿಸಿದ್ದು ಅಂತ. ಅಂದರೆ ಕರ್ತವ್ಯವನ್ನು ಮಾಡಿ ಮುಗಿಸಿದಾಗ ನಮಗೊಂದು ನೆಮ್ಮದಿ ಸಿಗತ್ತಲ್ಲ. ನಾವೇನೋ ಮಾಡಲೇಬೇಕಾಗಿರುತ್ತೆ, ನಾವೇ ಮಾಡಬೇಕಾಗಿರುತ್ತೆ. ಅದನ್ನು ಮಾಡಿ ಮುಗಿಸಿದಾಗ ಒಂದು ತೃಪ್ತಿ ಸಿಗತ್ತೆ ಮನಸ್ಸಿಗೆ. ಹಾಗೆ ನಾನು ಕರ್ತವ್ಯವನ್ನು ಪರಿಪಾಲಿಸಿ ಸುಖಿಯಾಗುತ್ತೀನಿ ಅಂತ ಹೇಳ್ತಾನೆ ಅಶ್ವತ್ಥಾಮ. ಆದರೆ ಅಷ್ಟು ಸುಲಭ ಈ ಭಾಗ ಅಲ್ಲ. ಮೊದಲ ಭಾಗ ಅಲ್ಲ ಸರಿ, ಎಲ್ಲರನ್ನು ಕೊಲ್ತೀನಿ ಅನ್ನೋ ಭಾಗ ಅಲ್ಲ ಅವನು ಅಂದ್ಕೊಂಡಂಗಾಯಿತು. ಅದೇ ಕೃತಕೃತ್ಯನಾಗಿ ಸುಖಿಯಾದ್ನ ಅಂದರೆ ಅಲ್ಲಿ ಬೇರೆ ತರಹ ತಿರುಗಿಕೊಳ್ಳತ್ತೆ ಅದು. ಯಾಕೆಂದರೆ ಕ್ರಿಯೆ ಮಾಡುವ ಅಧಿಕಾರ ನಮಗಿರುತ್ತೆ, ಅದಕ್ಕೆ ಬರುವ ಪ್ರತಿಕ್ರಿಯೆ ಏನು ಅನ್ನೋದು ನಮಗೆ ಅಂದರೆ ನಾವು ನಿರ್ಣಯಿಸೋಕ್ಕಾಗೋಲ್ಲ. ಈ ಕ್ರಿಯೆಯನ್ನು, ಈ ಕೆಲಸ ನಾನು ಮಾಡ್ತೀನಿ ಅನ್ನುವಷ್ಟು ಅದರ ಮೇಲೆ ನಿಯಂತ್ರಣ ನಮಗಿರುತ್ತೆ. ಅದು ನಾವು ಏನೇ ಮಾಡಿದರೂ ಅದಕ್ಕೊಂದು ಪ್ರತಿಕ್ರಿಯೆ ಬರಬೇಕಲ್ಲ, ಅದು ಎದುರಿನವರನ್ನು ಅವಲಂಬಿಸಿರುತ್ತೆ. ಆ ಪ್ರತಿಕ್ರಿಯೆಯನ್ನು ನಾವು ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ, ತಡೆಯೋದಕ್ಕೆ ಸಾಧ್ಯ ಆಗಲ್ಲ, ಊಹೆ ಮಾಡೋಕ್ಕೂ ಸಾಧ್ಯ ಆಗಲ್ಲ. ಊಹೆ ಮಾಡೋದು ವಿಪರೀತ ಪ್ರತಿಕ್ರಿಯೆನೂ ಬರ್ಬೋದು, ಆಗ್ಬೋದು. ಹಾಗಾಗಿಯೇ ಕ್ರಿಯೆ ಮಾಡುವಾಗ ಪ್ರತಿಕ್ರಿಯೆಯನ್ನು ಯೋಚಿಸಬೇಕು ಅಂತ ಹೇಳೋದು. ನಾವೇನೋ ಒಂದು ಮಾಡೋಕ್ಕೆ ಹೊರಟಾಗ ಇದಕ್ಕೆ ಪ್ರತಿಕ್ರಿಯೆ ಏನಾಗುತ್ತೆ ಅಂತ ಯೋಚನೆ ಮಾಡಿಕೊಂಡೇ ಕೆಲಸ ಮಾಡಬೇಕು ಅಂತ. ಆಗ ಪ್ರತಿಕ್ರಿಯೆ ಆರಂಭ ಆದಮೇಲೆ ಅದನ್ನು ತಡೆಯೋದು ಹೇಗೆ, ಆ ಸಮಸ್ಯೆ ನಿವಾರಣೆ ಮಾಡೋದು ಹೇಗೆ ಅನ್ನೋದು ಬರೋದಿಲ್ಲ, ಮೊದಲೇ ಪ್ಲ್ಯಾನ್ ಇದ್ದರೆ ಅಂತ. ಅದಿಲ್ಲ ಅಂತಂದಾಗ ಅದು ಬಂದ ಮೇಲೆ ಅದನ್ನು ಎದುರಿಸಬೇಕಾಗತ್ತೆ. ಒಂದು ಅನಿವಾರ್ಯ ಆಗ್ಬೋದು ಅದು, ಆಗ ಏನನ್ನೋ ಕಳ್ಕೊಳ್ಬೇಕಾಗಿ ಬರ್ಬೋದು, ಆಗ ಮತ್ತೊಂದು ಹೋರಾಟ ಆರಂಭ ಆಗ್ಬೋದು ಪ್ರತಿಕ್ರಿಯೆಗಾಗಿ. ಸೊ ಅಲ್ಲಿಗೆ ಅಶ್ವತ್ಥಾಮನ ನಿರ್ಧಾರವನ್ನು ನಾವು ಕೇಳಿದ್ವಿ. ತುಂಬ ಸ್ಪಷ್ಟ ಮಾತುಗಳಲ್ಲಿ ಆತ ತನ್ನ ಮಾತುಗಳನ್ನ ಹೇಳ್ದ. ಆತ ತನ್ನ ಮಾತುಗಳನ್ನ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ಪೂರಕವಾಗಿ ಒಂದು ಉದಾಹರಣೆಗಳನ್ನ ಕೊಡ್ತಿರ್ಬೇಕಾದ್ರೆ ಮಾಡರ್ನ್ ಸೈಕಾಲಜಿನಲ್ಲಿರುವಂಥ ಸಾಕಷ್ಟು ಅಂಶಗಳು ಅದರಲ್ಲಿದೆ ಅಂತ ನನಗನ್ಸುತ್ತೆ. ಅಂದರೆ ಮನುಷ್ಯನ ಸ್ವಭಾವ, ಮನುಷ್ಯನ ಬುದ್ಧಿಮತ್ತೆ, ಮನುಷ್ಯನ ನಿಲುವುಗಳು ಹೇಗಿರ್ತವೆ ಅನ್ನೋದನ್ನು ತುಂಬ, ಅಂದರೆ ಸಾಮಾನ್ಯ ವ್ಯಕ್ತಿ ಹೇಗೆ ಯೋಚನೆ ಮಾಡ್ತಾರೆ ಅನ್ನೋದು ತುಂಬ ಚೆನ್ನಾಗಿ ಹೇಳಿದ್ದನ್ನು ನಾವು ಕೇಳಿದ್ವಿ. ಅಂದರೆ ನಾವು ಇದೇ ವರ್ಷ, ಅಂದರೆ ನಾನು ಇದೇ ವ್ಯಕ್ತಿ 2025ನೇ ಇಸ್ವಿಯ ಇದೇ ತಿಂಗಳ ಇದೇ ದಿನ ನಾನು ಯೋಚನೆ ಮಾಡ್ತಿರೋದಕ್ಕೂ ಇವತ್ತು ನಾನು ಮಾಡ್ತಿರೋದು ತುಂಬ ವ್ಯತ್ಯಾಸ ಇರುತ್ತೆ. ಸೊ ಅವತ್ತು ನಾನು ಇವತ್ತು ನಾನೇ, ಅವತ್ತು ಮಾಡಿದ್ದು ನಂಗೆ ಇವತ್ತು ತಪ್ಪು ಅನಿಸುತ್ತೆ ಅಂದಮೇಲೆ ಅನಿಸುತ್ತೆ ಅನ್ನೋ ಮಾತನ್ನು ಅಶ್ವತ್ಥಾಮ ಹೇಳ್ತಾರೆ. ತುಂಬ ಸರಿಯಾದ ಮಾತು. ಘಟನೆಗಳು, ವಯಸ್ಸು, ಅನುಭವಗಳು, ಸನ್ನಿವೇಶ, ಅನುಕೂಲ ಅನಾನುಕೂಲ ಎಲ್ಲವೂ ಕೂಡ ನಮ್ಮನ್ನು ಬದಲಿಸುತ್ತೆ. ಅದನ್ನು ಆತ ಯಾಕೆ ಹೇಳ್ತಾನೆ ಅಂದರೆ ತನ್ನ ನಿರ್ಣಯಕ್ಕೆ ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಹೇಳ್ತಾನೆ. ಸೊ ಹೀಗಾಗಿ ಬಹುಶಃ ಕನ್ವಿನ್ಸ್ ಮಾಡ್ದಂಗೆ ಅನಿಸುತ್ತೆ. ಬಟ್ ಆದರೂ ಕೂಡ ಬಹುಶಃ ಸಂಭಾಷಣೆ ಮುಂದುವರಿಯುತ್ತೆ. ಮುಂದೆ ಕೃಪರು ಏನು ಹೇಳ್ತಾರೆ ಮತ್ತು ಕೃತವರ್ಮ ಏನು ಹೇಳ್ತಾರೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ಸರ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡಿದ್ರಿ. ಈಗ ನೀವು ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಕಮೆಂಟ್ ಮಾಡಿ ಅನಿಸಿಕೆಗಳನ್ನ ತಿಳಿಸಿ ಮತ್ತು ಲೈಕ್ ಮಾಡಿ ವಿಡಿಯೋನ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ಮಹಾಭಾರತ ರಹಸ್ಯಗಳಲ್ಲಿ ಯುದ್ಧೋತ್ತರ ಪರ್ವ. ನಮಸ್ಕಾರ.